ಜನ ಎಲ್ಲಿ ಹೋದ್ರು? ಆ ಹುಡುಗಿ ನೋಡಿರುವಂತ ಯುವಕರು ಇನ್ನೆರಡು ಜನ ಎಲ್ಲಿ ಹೋದ್ರು? ಅದನ್ನ ಯಾಕೆ ಬಹಿರಂಗ ಪಡಿಸಲಿಲ್ಲ? ನಮ್ಗೆ ಅನುಮಾನ ಆಗ್ತಾ ಇದೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ರೆ, ಒಂದು ಕಡೆ ಕೌನ್ಸಿಲಿಂಗ್ ಆದ ನಂತರ ಆ ಕುಟುಂಬಕ್ಕೆ ಕಂಪ್ಲೇಂಟ್ ತಗೊಂಡು ಏನು ಕಮಲಾಕರ್ ಭಟ್ಟನ್ನು ಮತ್ತು ಸುಚಿತ್ರನ್ನ ಕರೆಸಿ ತಕ್ಷಣ ಅವ್ರ ಮೇಲೆ ಆಕ್ಷನ್ ಆಗಿದ್ದಿದ್ರೆ ಅಲ್ಲಿ ಅರ್ಗುಪ್ಪಕ್ಕೆ ಬಾಡಿಗೆ ಕೊಲೆಗಾರನ್ನು ತಂದು ಕೊಲೆ ಮಾಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಒಂದು ಪ್ರಾಣ ಹೋಗ್ತಿರ್ಲಿಲ್ಲ. ಇನ್ನೆರಡು ಜನ ಜೀವಮಾನದೊಂದಿಗೆ ಹೋರಾಡ್ತಾ ಇದ್ದಾರೆ. ಸಿದ್ದಾಪುರದಂತ ತಾಲೂಕಿನಲ್ಲಿ ಈ ರೀತಿ ಯಾವಾಗ್ಲೂ ಆಗಿರದೇ ಇರುವಂತ ಪರಿಸ್ಥಿತಿ 2ನೇ ತಾರೀಕು ರಾತ್ರಿ ನಡೆದಿದೆ. ಹಾಗಾಗಿ ಇದು ಸಂಪೂರ್ಣ ಪೊಲೀಸ್ ಅಧಿಕಾರಿಗಳ ವೈಫಲ್ಯ. ಮತ್ತೆ ಪೊಲೀಸ್ ಅಧಿಕಾರಿಗಳು ಏನು ಸುಚಿತ್ರ ಮತ್ತು ಕಮಲಾಕರ್ ಭಟ್ರವರ ಏನು ರಾಜಕೀಯ ಒತ್ತಡ ಇರ್ಬೋದು, ಇನ್ಫ್ಲುಯೆನ್ಸ್ ಇರ್ಬೋದು, ಅದಕ್ಕೋಸ್ಕರ ಅವ್ರಿಗೆ ಮೆಸೇಜ್ ಕೊಟ್ಟು ಅವರು ಸಹ ನಮ್ಗೊಂದು ಮಾಹಿತಿ ಬಂದಿದೆ, ಅರ್ಗುಪ್ಪಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಪೊಲೀಸ್ ಸ್ಟೇಷನ್ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಮೇತವೂ ನಮಗೆ ಬಂದಿದೆ. ಅಷ್ಟು ಆಗಿದ ಸಮೇತ ಅಲ್ಲಿ ಅರ್ಗುಪ್ಪದಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು ಪೊಲೀಸರು ಹೋಗೋದು ಯಾಕೆ ವಿಳಂಬ ಮಾಡಿದ್ರು? ಪೊಲೀಸರಿಗೆ ಮತ್ತು ಸುಚಿತ್ರಿಗೆ ಕಮಲಾಕರ್ ಭಟ್ರಿಗೆ ಲಿಂಕ್ ಇಲ್ಲ, ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಆಗ್ರಹ ಪೊಲೀಸರನ್ನ, ಇನ್ಸ್ಪೆಕ್ಟರ್ನ ಮತ್ತು ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಬ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಪಟ್ಟು ತನಿಖೆ ಆಗಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇವೆ ಅಂತಂದ್ರೆ, ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇರುವಂತ ಸಿಪಿಐ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಲ್ಲಿರುವಂತ ಸಿಬ್ಬಂದಿಗಳನ್ನ ಪ್ರತಿ ಫೋನ್ ಅನ್ನ ಟ್ರ್ಯಾಪ್ ಮಾಡಿ ಅವ್ರ ಫೋನ್ ಮಾಹಿತಿ ತಗೊಂಡು ಅವರ ತನಿಖೆ ಮಾಡಿ ಆ ತನಿಖೆಯಲ್ಲಿ ಇವರು ತಪ್ಪಿತಸ್ಥರಾಗಿದ್ದರೆ ಇವರಿಗೂ ಶಿಕ್ಷೆ ಆಗ್ಬೇಕು. ಮತ್ತೆ ಏನು ಕೊಲೆ ಮಾಡಿ ಬಾಡಿಗೆ ಕೊಲೆಗಾರರನ್ನ ತಂದು ಕೊಲೆಯನ್ನ ಮಾಡಿದ್ದಾರೆ, ಕಮಲಾಕರ್ ಭಟ್ ಇರ್ಬೋದು, ಸುಚಿತ್ರ ಇರ್ಬೋದು, ಮತ್ತೆ ಕೊಲೆಗಾರರು ಅವರಿಗೆ ಏನು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಮುಖಂಡರ ಮೇಲೆ ಕೇಸ್ ಆಗಿ ಯಾವುದೇ ಸಾಕ್ಷಿಯನ್ನ ಇಲ್ಲದೇನೆ ಇವರೇ ಸಾಕ್ಷಿಯನ್ನ ವಿಡಿಯೋ ಮುಖಾಂತರ ಮತ್ತು ಮೆಸೇಜ್ ಮುಖಾಂತರ ಏನ್ ಕಂಡುಹಿಡಿದು ಸಾಕ್ಷಿಯನ್ನ ಕಂಡುಹಿಡಿದು ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಏನ್ ಕೇಸ್ ಮಾಡಿದ್ರು, ಅದೇ ರೀತಿ ಇವರಿಗೂ ಸಹ ಮರಣದಂಡನೆ ಆಗುವಂತ ಕೇಸನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವ್ರು ತಪ್ಪಿತಸ್ಥರು ಅವ್ರು ಹೆಂಗೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅವ್ರು ಏನಲ್ಲಿ ಯಾರ್ಯಾರಷ್ಟು ಭಾಗಿಯಾಗಿದ್ದಾರೆ ಅವ್ರ ಎಲ್ಲ ಆಸ್ತಿನೂ ಮಟ್ಟಗೋಲು ಹಾಕಿಬೇಕು. ಅದನ್ನ ಸರ್ಕಾರ ಹೊಸ ತಗೊಳ್ಬೇಕು. ಮತ್ತು ಮುಖ್ಯವಾಗಿ ಅವೆಲ್ಲ ಬಡ ಕುಟುಂಬದವರು, ಆ ಕುಟುಂಬಕ್ಕೆ ಸರ್ಕಾರ ಕೂಡಲೇ 50 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನ ಮಾಧ್ಯಮದ ಮುಖಾಂತರ ಮಾಡ್ತೇವೆ. 9:45 ಸುಮಾರಿಗೆ 2 ಇನೋವಾ ಕಾರ್ನಲ್ಲಿ ಬಂದು ಗುಂಡಾಗಳು ಅವ್ರ ಮನೆ ಒಳಗಡೆ ಹೊಕ್ಕು ಅವ್ರ ಮನೆಯಿಂದ ಒಳಗಡೆ ಆ ಹುಡುಗಿ ಕೈಗಟ್ಟೆಯನ್ನು ಹಿಡಿದು ಹೊತ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ ಸಂದರ್ಭದಲ್ಲಿ ಮಹೇಶ್ ನಾಯ್ಕ್ ಮತ್ತು ವಸಂತ್ ನಾಯ್ಕ್, ಮಹೇಶ್ ನಾಯ್ಕರ ಅಣ್ಣ ಮತ್ತು ವಸಂತ್ ನಾಯ್ಕರ ಹೆಂಡತಿ ಆ ಹುಡುಗಿ ಕೈಯನ್ನ ತಪ್ಪಿಸಿ ರೂಮ್ ಒಳಗೆ ಕೂಡಿ ಹಾಕ್ತಾರೆ, ಅವಳು ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ. ಆವಾಗ ಘರ್ಷಣೆ ಆದ ಕೂಡಲೇ ಎದುರುಗಡೆ ಮನೆಯವರಿಗೆಲ್ಲ ಗೊತ್ತಾಗ್ತದೆ, ಎಲ್ಲರೂ ಜನ ಸೇರ್ತಾರೆ. ಇಮಿಡಿಯೇಟ್ ಆಗಿ ಪೊಲೀಸ್ ಸ್ಟೇಷನ್ ಫೋನ್ ಮಾಡ್ತಾರೆ. ಪೊಲೀಸ್ ಸ್ಟೇಷನ್ ಫೋನ್ ಮಾಡಿ ಅರ್ಧ ಗಂಟೆ ಆದ್ರೂ ಸಹ ಪೊಲೀಸರು ಬಂದಿರೋದಿಲ್ಲ. ಆ ನಂತರದಲ್ಲಿ ಅವರು ಗಲಾಟೆ ಆದ ನಂತರದಲ್ಲಿ ಅವ್ರ ಜೊತೆಗೆ ಬಾಡಿಗೆ ಏನೋ ಕೊಲೆಗಾರನೇನು ಕರೆಸಿದ್ರಲ್ಲ, ಅವರು ವಸಂತ ನಾಯ್ಕ್ ಮಹೇಶ್ ನಾಯ್ಕನಿಗೆ ಚಾಕು ಹಾಕ್ತಾರೆ. ಆಮೇಲೆ ಬಿಡ್ಸಕ್ ಬಂದಿರುವಂತ ಅವ್ರು ಕುಮಾರ್ ಅವನಿಗೆ ಚಾಕು ಹಾಕ್ತಾರೆ. ಆಮೇಲೆ ವಸಂತ ನಾಯ್ಕ ಪ್ರತಿರೋಧವನ್ನು ಒಡ್ಡಿದ ನಂತರ ಅವನಿಗೆ ಸರಿಯಾಗಿ ಚಾಕುವನ್ನು ಹಾಕಿ ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಅದಾದ್ಮೇಲೆ ಪೊಲೀಸರು ಬರ್ತಾರೆ, ಊರವರೆಲ್ಲ ಸೇರಿರ್ತಾರೆ, ಇವರು ಓಡಿ ಹೋಗಿರ್ತಾರೆ. ಪೊಲೀಸರು ಅಲ್ಲಿ ಊರವರೆಲ್ಲ ಸೇರಿ ಕಾರು ಗ್ಲಾಸ್ ಅನ್ನು ಹೊಡೆದು ಜಖಂಗೊಳಿಸ್ತಾರೆ. ಆ ಯುವತಿ ಅವರು ಮಹೇಶ್ ನಾಯ್ಕನ ಮಗಳು ಹೇಳುವ ರೀತಿಯಲ್ಲಿ 5 ಜನ ಮುಸ್ಲಿಮ್ಸ್ ಹುಡುಗರು ಬಂದಿದ್ರು. 5 ಜನ ಮುಸ್ಲಿಮ್ಸ್ ಹುಡುಗರು ಬಂದಿದ್ರು. ಪೊಲೀಸರು ಹೇಳೋದೇನಪ್ಪ ಅಂತಂದ್ರೆ 7 ಜನ ನಾವು ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರು. ಅದರಲ್ಲಿ ಉಳಿದವರು 3 ಜನರ ಹೆಸರನ್ನ ಅವತ್ತು ಪ್ರಸ್ತಾಪವನ್ನ ಮಾಡಿರ್ಲಿಲ್ಲ. ಅವ್ರ ಹೆಸರನ್ನು ತನಿಖೆ ಮೇಲೆ ಗೊತ್ತಾಗ್ತದೆ, ಆಮೇಲೆ ಮಾಡ್ತೇನೆ ಅಂತ ಹೇಳಿ. ನಮ್ಗೆ ಸಂಶಯ ಬರುವಂತದ್ದು 5 ಜನ ಯುವಕರು. ಅದು ಹೊರತಾಗ ಆಮೇಲೆ ಸುಚಿತ್ರ ಮತ್ತು ಆ ಸುಚಿತ್ರನ ತಂದೆ ಏಕನಾಥ್ ಹೊಸೂರ್ನವರು, ಇವರು ಸೇರಿ 7 ಜನ ಅಂತ ಹೇಳಿದ್ರು. ಇನ್ನು 2 ಜನ ಎಲ್ಲಿ ಹೋದ್ರು? ಆ ಹುಡುಗಿ ನೋಡಿರುವಂತ ಯುವಕರು 2 ಜನ ಎಲ್ಲಿ ಹೋದ್ರು? ಅದನ್ನ ಯಾಕೆ ಬಹಿರಂಗ ಪಡಿಸಲಿಲ್ಲ? ನಮ್ಗೆ ಅನುಮಾನ ಆಗ್ತದೆ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟ ಕೂಡಲೇ ಆ ಕುಟುಂಬಕ್ಕೆ ರಕ್ಷಣೆ ಕೊಟ್ಟಿದ್ರೆ,
ಒಂದು ಕಡೆ ಕೌನ್ಸಿಲಿಂಗ್ ಆದ ನಂತರ ಆ ಕುಟುಂಬಕ್ಕೆ ಕಂಪ್ಲೇಂಟ್ ತಗೊಂಡು ಏನು ಕಮಲಾಕರ್ ಭಟ್ಟನ್ನು ಮತ್ತು ಸುಚಿತ್ರನ್ನ ಕರೆಸಿ ತಕ್ಷಣ ಅವ್ರ ಮೇಲೆ ಆಕ್ಷನ್ ಆಗಿದ್ದಿದ್ರೆ ಅಲ್ಲಿ ಅರ್ಬುಪ್ಪಕ್ಕೆ ಬಾಡಿಗೆ ಕೊಲೆಗಾರನ್ನು ತಂದು ಕೊಲೆ ಮಾಡುವಂತ ಪರಿಸ್ಥಿತಿ ಬರ್ತಿರ್ಲಿಲ್ಲ, ಒಂದು ಪ್ರಾಣ ಹೋಗ್ತಿರ್ಲಿಲ್ಲ. 12 ಜನ ಜೀವಮಾನದೊಂದಿಗೆ ಹೋರಾಡ್ತಾ ಇದ್ದಾರೆ. ಸಿದ್ದಾಪುರದಂತ ತಾಲೂಕಿನಲ್ಲಿ ಈ ರೀತಿ ಯಾವಾಗ್ಲೂ ಆಗಿರದೇ ಇರುವಂತ ಪರಿಸ್ಥಿತಿ 2ನೇ ತಾರೀಕು ರಾತ್ರಿ ನಡೆದಿದೆ. ಹಾಗಾಗಿ ಇದು ಸಂಪೂರ್ಣ ಪೊಲೀಸ್ ಅಧಿಕಾರಿಗಳ ವೈಫಲ್ಯ. ಮತ್ತೆ ಪೊಲೀಸ್ ಅಧಿಕಾರಿಗಳು ಏನು ಸುಚಿತ್ರ ಮತ್ತು ಕಮಲಾಕರ್ ಭಟ್ರವರ ಏನು ರಾಜಕೀಯ ಒತ್ತಡ ಇರ್ಬೋದು, ಇನ್ಫ್ಲುಯೆನ್ಸ್ ಇರ್ಬೋದು, ಅದಕ್ಕೋಸ್ಕರ ಅವ್ರಿಗೆ ಮೆಸೇಜ್ ಕೊಟ್ಟು ಅವರು ಸಹ ನಮ್ಗೊಂದು ಮಾಹಿತಿ ಬಂದಿದೆ, ಅರ್ಗುಪ್ಪಕ್ಕೆ ಹೋಗೋದಕ್ಕಿಂತ ಪೂರ್ವದಲ್ಲಿ ಪೊಲೀಸ್ ಸ್ಟೇಷನ್ಗೆ ಮೆಸೇಜ್ ಕೊಟ್ಟು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಮೇತವೂ ನಮಗೆ ಬಂದಿದೆ. ಅಷ್ಟು ಆಗಿದ ಸಮೇತ ಅಲ್ಲಿ ಅರ್ಗುಪ್ಪದಲ್ಲಿ ಗಲಾಟೆ ಆಗ್ತದೆ ಅಂತ ಹೇಳಿದ್ರು ಪೊಲೀಸರು ಹೋಗೋದು ಯಾಕೆ ವಿಳಂಬ ಮಾಡಿದ್ರು? ಪೊಲೀಸರಿಗೆ ಮತ್ತು ಸುಚಿತ್ರಿಗೆ ಕಮಲಾಕರ್ ಭಟ್ರಿಗೆ ಲಿಂಕ್ ಇಲ್ಲದೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಆಗ್ರಹ ಪೊಲೀಸರನ್ನ, ಇನ್ಸ್ಪೆಕ್ಟರ್ನ ಮತ್ತು ಪೊಲೀಸ್ ಇಲಾಖೆಯಲ್ಲಿರುವಂತ ಸಬ್ ಇನ್ಸ್ಪೆಕ್ಟರ್ ಅವ್ರ ಮೇಲೆ ಪಟ್ಟು ತನಿಖೆ ಆಗ್ಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇವೆ ಅಂತಂದ್ರೆ, ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇರುವಂತ ಸಿಪಿಐ ಮತ್ತು ಸಬ್ ಇನ್ಸ್ಪೆಕ್ಟರ್ ಇಲ್ಲಿರುವಂತ ಸಿಬ್ಬಂದಿಗಳನ್ನ ಪ್ರತಿ ಫೋನ್ ಅನ್ನ ಟ್ರ್ಯಾಪ್ ಮಾಡಿ ಅವ್ರ ಫೋನ್ ಮಾಹಿತಿ ತಗೊಂಡು ಅವರ ತನಿಖೆ ಮಾಡಿ ಆ ತನಿಖೆಯಲ್ಲಿ ಇವರು ತಪ್ಪಿತಸ್ಥರಾಗಿದ್ದರೆ ಇವರಿಗೂ ಶಿಕ್ಷೆ ಆಗ್ಬೇಕು. ಮತ್ತೆ ಏನು ಕೊಲೆ ಮಾಡಿ ಬಾಡಿಗೆ ಕೊಲೆಗಾರರನ್ನ ತಂದು ಕೊಲೆಯನ್ನ ಮಾಡಿದ್ದಾರೆ, ಕಮಲಾಕರ್ ಭಟ್ ಇರ್ಬೋದು, ಸುಚಿತ್ರ ಇರ್ಬೋದು, ಮತ್ತೆ ಕೊಲೆಗಾರರು ಅವರಿಗೆ ಏನು ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಮುಖಂಡರ ಮೇಲೆ ಕೇಸ್ ಆಗಿ ಯಾವುದೇ ಸಾಕ್ಷಿಯನ್ನ ಇಲ್ಲದೇನೆ ಇವರೇ ಸಾಕ್ಷಿಯನ್ನ ವಿಡಿಯೋ ಮುಖಾಂತರ ಮತ್ತು ಮೆಸೇಜ್ ಮುಖಾಂತರ ಏನ್ ಕಂಡುಹಿಡಿದು ಸಾಕ್ಷಿಯನ್ನ ಕಂಡುಹಿಡಿದು ಅದನ್ನ ಸಂಪೂರ್ಣವಾಗಿ ಅವ್ರಿಗೆ ಶಿಕ್ಷೆ ಆಗುವ ರೀತಿಯಲ್ಲಿ ಏನ್ ಕೇಸ್ ಮಾಡಿದ್ರು, ಅದೇ ರೀತಿ ಇವರಿಗೂ ಸಹ ಮರಣದಂಡನೆ ಆಗುವಂತ ಕೇಸನ್ನ ಮಾಡಬೇಕು. ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಅವ್ರು ತಪ್ಪಿತಸ್ಥರು ಅವ್ರು ಹೆಂಗೆ ಆಸ್ತಿ ಸಂಪಾದನೆ ಮಾಡಿದ್ದಾರೆ, ಅವು ಏನಲ್ಲಿ ಯಾರ್ಯಾರಷ್ಟು ಭಾಗಿಯಾಗಿದ್ದಾರೆ ಅವ್ರ ಎಲ್ಲ ಆಸ್ತಿನೂ ಮಟ್ಟಗೋಲು ಹಾಕಿಬೇಕು. ಅದನ್ನ ಸರ್ಕಾರ ಹೊಸ ತಗೊಳ್ಬೇಕು. ಮತ್ತು ಮುಖ್ಯವಾಗಿ ಅವೆಲ್ಲ ಬಡ ಕುಟುಂಬದವರು, ಆ ಕುಟುಂಬಕ್ಕೆ ಸರ್ಕಾರ ಕೂಡಲೇ 50 ಲಕ್ಷ ರೂಪಾಯಿ ಕೊಡಬೇಕು ಅನ್ನುವಂಥ ವಿನಂತಿಯನ್ನ ಮಾಧ್ಯಮದ ಮುಖಾಂತರ ಮಾಡ್ತೇವೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.